ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಭಾರತದಲ್ಲಿನ ಹುಲಿಗಳಿಗೆ ಒಂದು ಪ್ರತ್ಯೇಕವಾದ ಸ್ಥಾನಮಾನವಿದೆ. ಏಕೆಂದರೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. ನಮ್ಮ ದೇಶದಲ್ಲಿ ಸಾವಿರಾರು ಹುಲಿಗಳು ಇವೆ. ಅವುಗಳಲ್ಲಿ ಕೆಲವು ಮಾತ್ರ ಎಲ್ಲರ ಗಮನವನ್ನು ಸೆಳೆಯುವಂತೆ ಮಾಡುತ್ತವೆ. ಇಂಡಿಯನ್ ಫೇಮಸ್ ಟೈಗರ್, ಲೇಡಿ ಆಫ್ ದ ಲೇಕ್ಸ್, ಕ್ರೊಕೊಡೈಲ್ ಕಿಲ್ಲರ್ ಎಂದು ಕರೆಯುವ ಈ ಹುಲಿಯ ಹೆಸರು ಮಚಲಿ. ಮಚಲಿ ಹುಟ್ಟಿದ್ದು 1997ರಲ್ಲಿ ರಾಜಸ್ಥಾನದ ರಣಥಂಬೋರ್ ನ್ಯಾಷನಲ್ ಪಾರ್ಕ್ನಲ್ಲಿ ಜನಿಸಿದ ಹೆಣ್ಣು ಹುಲಿ. 20ನೇ ಶತಮಾನದ ಪ್ರಾರಂಭದಲ್ಲಿ ಇಂಡಿಯಾಸ್ ಮೋಸ್ಟ್ ಸೆಲೆಬ್ರಿಟಿ ಟೈಗರ್. ಮಚಲಿ ಒಂದು ಬೆಂಗಾಲ್ ಟೈಗರ್. ಇದರ ಪಾಪ್ಯುಲಾರಿಟಿ ಎಷ್ಟರ ಮಟ್ಟಿಗೆ ಇತ್ತೆಂದರೆ ಒಂದು ವರ್ಷಕ್ಕೆ ಇಂಡಿಯನ್ ಗೌರ್ಮೆಂಟ್ಗೆ ಕೋಟ್ಯಾಂತರ ರೂಪಾಯಿಗಳ ಲಾಭವನ್ನು ತಂದುಕೊಡುತ್ತಿತ್ತು. ಈ ಹುಲಿಯ ಪ್ರತ್ಯೇಕತೆ ಏನು? ಇನ್ನುಳಿದ ಹುಲಿಗಳಿಗಿಂತ ಈ ಮಚಲಿ ಇಷ್ಟು ಫೇಮಸ್ ಆಗಲು ಕಾರಣವೇನು ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ಮತ್ತೆ ಆಗ್ತಡ, ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಅವರ್ ಎಪಿಸೋಡ್. ಸಾವಿರದ 1998ರಿಂದ 2009ರವರೆಗೂ ಮಚಲಿ ಹಿಂದಿರುಗಿ ನೋಡದ ಮೋಸ್ಟ್ ಪವರ್ಫುಲ್ ಪ್ರೆಡೇಟರ್ ಆಗಿ ಬದುಕಿದೆ ಎಂದರೆ ನಂಬಲೇಬೇಕು. 515 ಸ್ಕ್ವೇರ್ ಕಿಲೋಮೀಟರ್ ಅರಣ್ಯ ಪ್ರದೇಶವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿತ್ತು. ಇಲ್ಲಿ ವಾಸಿಸುವ ಜಿಂಕೆ, ಆನೆ, ನೀಲ್ಗಾಯ್, ಬ್ಲಾಕ್ ಬಗ್, ಸಾಂಬಾರ್ ಡೀರ್, ಸ್ಪಾಟೆಡ್ ಡೀರ್, ಚಿರತೆ, ತೋಳ, ಲಾಂಗೂರ್, ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್, ಸ್ಲಾತ್ ಬಿಯರ್, ಸ್ಟ್ರಿಪ್ಡ್ ಹೈನಾ ಮತ್ತು ಮೊಸಳೆ ಸೇರಿದಂತೆ ಹಲವು ಜಾತಿಯ ಪ್ರಾಣಿಗಳು, 300ಕ್ಕೂ ಅಧಿಕ ಜಾತಿಯ ಪಕ್ಷಿಗಳು ಮತ್ತು ಸರೀಸೃಪಗಳು, ಅನೇಕ ಜಾತಿಯ ಸಸ್ಯ ಸಂಕುಲಗಳು ನಮಗೆ ಕಾಣಿಸುತ್ತವೆ. ಆದರೆ ಈ ನ್ಯಾಷನಲ್ ಪಾರ್ಕ್ ಅತಿ ಹೆಚ್ಚು ಫೇಮಸ್ ಆಗಿದ್ದು ಮಾತ್ರ ಹುಲಿಗಳಿಂದ ಮತ್ತು ಅವುಗಳ ಅದ್ಭುತವಾದ ಕಥೆಗಳಿಂದ. ಇಲ್ಲಿ ಮೋಸ್ಟ್ ಫೇಮಸ್ ಟೈಗರ್ಸ್ ಮಚಲಿ ಇನ್ನು T16 ಅಂತಲೂ ಗುರುತಿಸಲಾಗುತ್ತಿತ್ತು. ಈ ಹುಲಿಯ ಕಣ್ಣುಬ್ಬಿನ ಮೇಲಿರುವ ಮೀನಿನ ಆಕಾರದ ಶೇಪ್ ಇದ್ದಿದ್ದರಿಂದ ಇದನ್ನು ಮಚಲಿ ಎಂದು ಕರೆಯುತ್ತಿದ್ದರು. ಇದು ಕ್ಯಾಮರಾ ಫ್ರೆಂಡ್ಲಿಯಾಗಿ ಇರುತ್ತಿತ್ತು. ಮಚಲಿಯನ್ನು ನೋಡಲು ಪ್ರಪಂಚದಾದ್ಯಂತ ಟೈಗರ್ ಲವರ್ಸ್ ಬರುತ್ತಿದ್ದರು. ಮಚಲಿಗೆ ಅನೇಕ ಹೆಸರುಗಳು ಇದ್ದವು. ಬಹುಶಃ ಮಚಲಿಗೆ ಇದ್ದಷ್ಟು ಹೆಸರುಗಳು ಮತ್ಯಾವ ಹುಲಿಗೂ ಇರಲು ಸಾಧ್ಯವಿಲ್ಲ. ದ ಕ್ವೀನ್ ಮದರ್ ಆಫ್ ಟೈಗರ್ಸಸ್ ಕ್ವೀನ್ ಆಫ್ ರಣಥಂಬೋರ್, ಲೇಡಿ ಆಫ್ ದ ಲೇಕ್ಸ್, ಕ್ರೊಕೊಡೈಲ್ ಕಿಲ್ಲರ್, ಮೋಸ್ಟ್ ಫೋಟೋಗ್ರಾಫ್ಡ್ ಟೈಗರ್ ಆನ್ ಅರ್ತ್, ಓಲ್ಡೆಸ್ಟ್ ಟೈಗರ್ ಲಿವಿಂಗ್ ಇನ್ ದ ವರ್ಲ್ಡ್, ಮೋಸ್ಟ್ ಫೇಮಸ್ ಟೈಗರ್ ಇನ್ ಇಂಡಿಯಾ ಎಂಬ ಹೆಸರುಗಳಿಂದ ಕರೆಯುತ್ತಾರೆ. ಚಿಕ್ಕ ವಯಸ್ಸಿನಿಂದಲೇ ತುಂಬ ಡಾಮಿನೆಂಟಿಂಗ್ ಸ್ವಭಾವವನ್ನು ಹೊಂದಿತ್ತು. 2 ವರ್ಷ ವಯಸ್ಸಿನಲ್ಲಿದ್ದಾಗಲೇ ಏಕಾಂಗಿಯಾಗಿ ಬೇಟೆಯಾಡಿ ತಿನ್ನುತ್ತಿತ್ತು. ಇದರ ತಾಯಿ ಸತ್ತ ನಂತರ ಅಲ್ಲಿನ ಸಂಪೂರ್ಣ ಭೂಭಾಗವೆಲ್ಲ ಮಚಲಿಯ ಅಧೀನಕ್ಕೆ ಬರುತ್ತದೆ. ಅಲ್ಲಿಂದ ತನ್ನ ಸಾಮ್ರಾಜ್ಯಕ್ಕೆ ಮಹಾರಾಣಿಯಂತೆ ಅಳಿಸಲಾಗದ ಮುದ್ರೆಯನ್ನು ಹಾಕುತ್ತದೆ. ಇದರಿಂದಲೇ ಮಚಲಿಯನ್ನು ಕ್ವೀನ್ ಆಫ್ ರಣಥಂಬೋರ್ ಎಂದು ಕರೆಯುತ್ತಾರೆ. ಹುಲಿಯ ಸಂತತಿಯನ್ನು ಬೆಳೆಸುವಲ್ಲಿ ಮಚಲಿ ಮುಖ್ಯ ಪಾತ್ರವನ್ನು ಪೋಷಿಸುತ್ತದೆ. ಸಾಧಾರಣವಾಗಿ ಹುಲಿ ತನ್ನ ಜೀವಿತ ಕಾಲದಲ್ಲಿ 3 ಬಾರಿ ಮರಿಗಳಿಗೆ ಜನ್ಮ ನೀಡುತ್ತದೆ. ಆದರೆ ಮಚಲಿ ಇದೆಲ್ಲದಕ್ಕಿಂತ ಭಿನ್ನವಾಗಿ 1999ರಿಂದ 2006ರವರೆಗೂ 5 ಬಾರಿ 11 ಮರಿಗಳಿಗೆ ಜನ್ಮ ನೀಡಿದೆ. ಇದರಲ್ಲಿ 4 ಗಂಡು ಹುಲಿಗಳು ಮತ್ತು 7 ಹೆಣ್ಣು ಹುಲಿಗಳು. ಈ ಪಾರ್ಕ್ನಲ್ಲಿರುವ ಅರ್ಧದಷ್ಟು ಹುಲಿಗಳು ಮಚಲಿ ಸಂತತಿಯಿಂದ ಬಂದಿರುವ ಹುಲಿಗಳೇ. 2004ರಲ್ಲಿ 15 ಹುಲಿಗಳಿದ್ದ ಈ ಪಾರ್ಕ್ 2014 ಬರುವಷ್ಟರಲ್ಲಿ ಹುಲಿಗಳ ಸಂಖ್ಯೆ 50 ಆಗುತ್ತದೆ. ಅಷ್ಟೇ ಅಲ್ಲದೆ ಹುಲಿಗಳ ಸಂತತಿಯನ್ನು ಹೆಚ್ಚಿಸಲು ಮಚಲಿಯ ಮರಿಗಳನ್ನು ಸರಿಸ್ತಾ ಟೈಗರ್ ರಿಸರ್ವ್ಗೆ ಶಿಫ್ಟ್ ಮಾಡಿದ್ದಾರೆ. ಮಚಲಿ ತನ್ನ ಮರಿಗಳ ತಂಟೆಗೆ ಯಾರಾದರೂ ಬಂದರೆ ಅದರ ಉಗ್ರ ರೂಪದಿಂದ ಹೋರಾಡಿ ತನ್ನ ಮರಿಗಳನ್ನು ರಕ್ಷಿಸಿಕೊಳ್ಳುತ್ತಿತ್ತು. ಒಂದೊಂದು ಬಾರಿ ತನ್ನ ಮರಿಗಳಿಗಾಗಿ ಗಂಡು ಹುಲಿಗಳ ಜೊತೆಯೂ ಹೋರಾಡಿದೆ ಎಂದರೆ ನಂಬಲೇಬೇಕು. ಹೋರಾಟ ಯಾರ ಜೊತೆಯಾದರೂ ಮಚಲಿಯದ್ದೇ ಮೇಲುಗೈಯಾಗಿರುತ್ತದೆ. ಆದ್ದರಿಂದ ಇದನ್ನು ಕ್ವೀನ್ ಆಫ್ ಮದರ್ ಆಫ್ ಟೈಗರ್ಸಸ್ ಎಂದು ಕರೆಯುತ್ತಾರೆ. ಸಾಧಾರಣವಾಗಿ ಚರಿತ್ರೆ ಸೃಷ್ಟಿಸಿದ ಪ್ರತಿಯೊಬ್ಬರ ಜೀವನದಲ್ಲಿಯೂ ಒಂದೊಂದು ಟರ್ನಿಂಗ್ ಪಾಯಿಂಟ್ ಇರುತ್ತದೆ. ಅದೇ ರೀತಿ ಈ ಮಚಲಿಯ ಜೀವನದಲ್ಲಿಯೂ ಅಂತಹದ್ದೇ ಒಂದು ಘಟನೆ ನಡೆಯುತ್ತದೆ. 2003ರಲ್ಲಿ 14 ಅಡಿಗಳ ಮೊಸಳೆಯನ್ನು ಈ ಹುಲಿ ಸಾಯಿಸುತ್ತದೆ. ಒಂದು ಬಲಿಷ್ಠವಾದ 14 ಅಡಿಗಳ ಮೊಸಳೆಯ ಜೊತೆ ಹೋರಾಡಿ ತನ್ನ 2 ಕೋರೆ ಹಲ್ಲುಗಳನ್ನು ಕಳೆದುಕೊಳ್ಳುತ್ತದೆ.
ಈ ಒಂದು ಘಟನೆ ಮಚಲಿಗೆ ಎಷ್ಟು ಹೆಸರು ತಂದುಕೊಡುತ್ತದೆ ಎಂದರೆ ಈ ಕಾರಣದಿಂದಲೇ ಮಚಲಿಯನ್ನು ಕ್ರೊಕೊಡೈಲ್ ಕಿಲ್ಲರ್ ಎಂದು ಕರೆಯುತ್ತಾರೆ. ಈ ಕ್ಲಿಪ್ ನೋಡಿ, ನಿಮಗೆ ಅರ್ಥವಾಗುತ್ತದೆ ಎಷ್ಟು ಭಯಂಕರವಾಗಿ ಹೋರಾಡಿದೆ ಮೊಸಳೆಯ ಜೊತೆ ಅಲ್ವಾ. ತನ್ನ 2 ಕೋರೆ ಹಲ್ಲುಗಳು ಇಲ್ಲದಿದ್ದರೂ ತನ್ನ ಬೇಟೆಯನ್ನು ನಿಲ್ಲಿಸಲಿಲ್ಲ. ಡಾಮಿನೇಟಿಂಗ್ ಮತ್ತು ಪಂಜಾ ಸಹಾಯದಿಂದ ಇತರೆ ಜೀವಿಗಳನ್ನು ಬೇಟೆಯಾಡುತ್ತಿತ್ತು. ಇದು ವರ್ಲ್ಡ್ ಫೇಮಸ್ ಫೋಟೋಗ್ರಾಫರ್ ಟೈಗರ್. ಈ ಹುಲಿಯ ಬಗ್ಗೆ ಇಂಟರ್ನ್ಯಾಷನಲ್ ಚಾನಲ್ಸ್ ಎಷ್ಟೋ ಡಾಕ್ಯುಮೆಂಟರಿಗಳನ್ನು ಮಾಡಿವೆ. ನ್ಯಾಷನಲ್ ಜಿಯೋಗ್ರಫಿ, ಅನಿಮಲ್ ಪ್ಲಾನೆಟ್ ಚಾನಲ್ಸ್ ದ ಟೈಗರ್ ಕ್ವೀನ್ ಹೆಸರಿನಲ್ಲಿ 15 ನಿಮಿಷಗಳ ಕಾಲ ಡಾಕ್ಯುಮೆಂಟರಿಯನ್ನು ಮಾಡಿವೆ. 2012ರಲ್ಲಿ BBC ಚಾನಲ್ ಮಚಲಿಯ ಕಥೆಯನ್ನು ಕ್ವೀನ್ ಆಫ್ ಟೈಗರ್ ನ್ಯಾಚುರಲ್ ವಾರ್ಸ್ ಎಂಬ ಹೆಸರಿನಿಂದ ಟೆಲಿಕಾಸ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ವೆಬ್ಸೈಟ್, ವ್ಲಾಗ್ಸ್, ಪುಸ್ತಕದ ಮೇಲೆ ಕಾಣಿಸುವ ಫೋಟೋಗಳಲ್ಲಿ ಹೆಚ್ಚಿನವು ಮಚಲಿಯ ಫೋಟೋಗಳೇ ಆಗಿರುತ್ತವೆ. ರಣಥಂಬೂರ್ ನ್ಯಾಷನಲ್ ಪಾರ್ಕ್ನಲ್ಲಿ ಮಚಲಿ ಪಾಪ್ಯುಲಾರಿಟಿ ಕಾರಣದಿಂದ ಬಿಗ್ಗೆಸ್ಟ್ ಟೂರಿಸ್ಟ್ ಅಟ್ರಾಕ್ಷನ್ ಆಗಿ ಕಾಣಿಸುತ್ತಿತ್ತು. ಇಷ್ಟೆಲ್ಲ ಪಾಪ್ಯುಲರ್ ಆಗಿದ್ದ ಮಚಲಿ ತನ್ನ 19ನೇ ವಯಸ್ಸಿನಲ್ಲಿ ಆಗಸ್ಟ್ 18, 2016ರಲ್ಲಿ ತನ್ನ ಉಸಿರನ್ನು ನಿಲ್ಲಿಸುತ್ತದೆ. ಈ ಪಾರ್ಕ್ ಸಿಬ್ಬಂದಿ ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅಂತ್ಯಕ್ರಿಯೆಯನ್ನು ಹಿಂದೂ ಸಂಪ್ರದಾಯದಂತೆ ನಡೆಸುತ್ತಾರೆ. ಮಚಲಿ ತನ್ನ ಕೊನೆಯ ದಿನಗಳಲ್ಲಿ ತನ್ನ ಎಲ್ಲ ಹಲ್ಲುಗಳನ್ನು ಕಳೆದುಕೊಂಡಿರುತ್ತದೆ. ತನ್ನ ಒಂದು ಮರಿಯಾದ ಸುಂದರಿ ಎಂಬ ಹುಲಿ ವಯಸ್ಸಾದ ಮಚಲಿಯನ್ನು ಆ ಪ್ರದೇಶದಿಂದ ಹೊರಗೆ ಹಾಕುತ್ತದೆ. ನಂತರ ಆಹಾರಕ್ಕಾಗಿ ಬೇಟೆಯಾಡಲು ಸಾಧ್ಯವಾಗದೇ ಹೋದಾಗ ಝೂ ಸಿಬ್ಬಂದಿ ಆ ಹುಲಿಗೆ ಆಹಾರವನ್ನು ನೀಡುತ್ತಿದ್ದರು. ಈ ಕಾರಣದಿಂದಲೇ ಮಚಲಿ 19 ವರ್ಷಗಳ ಕಾಲ ಬದುಕಿದೆ ಎಂದು ವಾದಿಸುವವರು ಇದ್ದಾರೆ. ಸಾಧಾರಣವಾಗಿ ಹುಲಿಗಳು 10 ರಿಂದ 15 ವರ್ಷಗಳ ಕಾಲ ಬದುಕುತ್ತವೆ. ಇದ್ದರಿಂದಲೇ ವರ್ಲ್ಡ್ ಓಲ್ಡೆಸ್ಟ್ ಟೈಗರ್ ಲಿವಿಂಗ್ ಇನ್ ದ ವರ್ಲ್ಡ್ ಎಂಬ ಹೆಸರನ್ನು ಪಡೆದಿದೆ. ಪಾಪ್ಯುಲೇಷನ್ ಹೆಚ್ಚಾಗಲು ಮಚಲಿ ನೀಡಿದ ಕೊಡುಗೆ ಹಾಗೂ ಇಂಡಿಯನ್ ಗೌರ್ಮೆಂಟ್ಗೆ ಕೋಟ್ಯಾಂತರ ರೂಪಾಯಿ ಆದಾಯ ಬರುವಂತೆ ಮಾಡಿದ ಕಾರಣದಿಂದ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಮತ್ತು ಟ್ರಾವೆಲರ್ ಆಪರೇಟರ್ಸ್ ಟೈಗರ್ ಅವಾರ್ಡನ್ನು ಪಡೆದಿದೆ. 2013ರಲ್ಲಿ ಇದರ ಗೌರವಾರ್ಥ ಮಚಲಿ ಹೆಸರಿನಲ್ಲಿ ಪೋಸ್ಟಲ್ ಸ್ಟಾಂಪ್ ಹಾಗೂ ಕವರನ್ನು ರಿಲೀಸ್ ಮಾಡಿದೆ. ಮಚಲಿ ಹೆಸರಿನಲ್ಲಿ ಒಂದು ಫೇಸ್ಬುಕ್ ಪೇಜ್ ಸಹ ಇದೆ. ಏನೇ ಆದರೂ ಈ ಮಚಲಿ ಸಾವಿನಿಂದ ಟೈಗರ್ ಲವರ್ಸ್ಗೆ ಮಾತ್ರವಲ್ಲ, ಇಂಡಿಯನ್ ಗೌರ್ಮೆಂಟ್ಗೂ ಸಹ ತೀರದ ನಷ್ಟವಾಗಿದೆ. ಮಚಲಿಯ ಡಾಕ್ಯುಮೆಂಟರಿ ಹಾಗೂ ಫೋಟೋಗಳಲ್ಲಿ ಸೆರೆ ಹಿಡಿದ ಕಾರಣ ಇನ್ನೂ ನಮ್ಮ ಮಧ್ಯದಲ್ಲಿ ಮರೆಯದ ನೆನಪಾಗಿ ಉಳಿದಿದೆ. ವೈಲ್ಡ್ ಲೈಫ್ ಫಿಲ್ಮ್ ಮೇಕರ್ ನಲ್ಲಮುತ್ತು ಮಚಲಿ ಮೇಲೆ ದ ವರ್ಲ್ಡ್ಸ್ ಮೋಸ್ಟ್ ಫೇಮಸ್ ಟೈಗರ್ ಎಂಬ ಹೆಸರಿನಿಂದ ಡಾಕ್ಯುಮೆಂಟರಿಯನ್ನು ಮಾಡಿದ್ದಾರೆ. ಇದನ್ನು 2007ರಲ್ಲಿ ಪ್ರಾರಂಭಿಸಿ ಸುಮಾರು 9 ವರ್ಷಗಳ ಕಾಲ ಇದರ ಜರ್ನಿಯನ್ನು ಶೂಟ್ ಮಾಡಿದ್ದಾರೆ. ಇದಕ್ಕೆ 66 ನ್ಯಾಷನಲ್ ಅವಾರ್ಡ್ನಲ್ಲಿ ಬೆಸ್ಟ್ ಎನ್ವಿರಾನ್ಮೆಂಟ್ ಫಿಲಮ್ ಎಂಬ ನ್ಯಾಷನಲ್ ಅವಾರ್ಡನ್ನು ಪಡೆದಿದ್ದಾರೆ. ಸೊ ಫ್ರೆಂಡ್ಸ್, ಇದು ಮಚಲಿಯ ಕತೆ. ಈ ಮಚಲಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.